ಅದು ಬಿಡದಿ ಟೌನ್ಶಿಪ್ ಆಗೋದಂತೂ ನಿಜ, ರೈತರಿಗೂ ಗೊತ್ತಿದೆ. For your information, sir, GTIT, integrated township, with scientifically, technically approved. We are doing at the international quality level. Nagaraj, For your information. no. When Kumaraswamy had done it, then also it was called integrated We township. didn't say no. It I was was then doing politics today. Let me complete. Did we say anything now? Let me complete. Please complete. So ಹೀಗಿರುವಾಗ ಆಮೇಲೆ ಇದ್ರ ಆಚೆ ಈಗ ಎನಿವೇ ಇಟ್ ಹಸ್ ಬಿಕಮ್ ಇನ್ಎವಿಟೇಬಲ್, ಅನಿವಾರ್ಯ ಬಿಡದಿ ಟೌನ್ಶಿಪ್ ಆಗೇ ಆಗುತ್ತೆ. ಯಾಕಂದ್ರೆ ಮಾಡದೆ ಹೋದ್ರೆ ಅಲ್ಲಿ ಇಂಡಸ್ಟ್ರೀಸ್ ಆಗುತ್ತೆ, ಮತ್ತೊಂದು ಆಗೇ ಆಗುತ್ತದೆ. ಅಲ್ಲಿ ಇಟ್ ಇಸ್ ಬೆಟರ್ ಟು ಹ್ಯಾವ್ ಕಂಟ್ರೋಲ್, ಪ್ಲಾನ್ ಕಂಟ್ರೋಲ್ ಆನ್ ದಟ್ ರೀಜನ್. ದಟ್ಸ್ ವೈ ದಿಸ್ ರೆಗ್ಯುಲೇಷನ್ ಇಟ್ಸ್ ಗುಡ್. ಆದ್ರೆ ಈ ಮಾತಿದೆಯಲ್ಲ, ಬೆಂಗಳೂರಿನ ಬೆಳೆಸಬೇಕು, ಬೆಂಗಳೂರು ದೊಡ್ಡ, ಪ್ಲೀಸ್ ಸ್ಟಾಪ್ ಇಟ್. ಬೆಂಗಳೂರಿನ ಬೆಳೆಸಬೇಡಿ, ಇನ್ಮೇಲೆ ಮಂಗಳೂರು ಬೆಳೆಸಿ, ಇನ್ಮೇಲೆ ಮೈಸೂರು ಬೆಳೆಸಿ, ಇನ್ಮೇಲೆ ಹುಬ್ಬಳ್ಳಿ ಬೆಳೆಸಿ, ಬಿಟ್ಬಿಡಿ ಸಾಕು. ಈಗಲೇ ಜನಕ್ಕೆ ಓಡಾಡಕ್ ಆಗ್ತಾ ಇಲ್ಲ, ಬೀದಿಯಲ್ಲಿ ಜನಕ್ಕೆ ಕಾರ್ ಓಡ್ಸಕ್ ಆಗ್ತಾ ಇಲ್ಲ, ಬೈಕ್ ಓಡ್ಸಕ್ ಆಗ್ತಾ ಇಲ್ಲ, ಉಸಿರಾಡ್ಸಕ್ ಆಗ್ತಾ ಇಲ್ಲ, ನೀರಿಲ್ಲ ಕುಡಿಯೋಕೆ. ನಾವು ಬೆಂಗಳೂರಿನ ಬೆಳೆಸ್ತಾ ಇಲ್ಲ, ಬೆಂಗಳೂರಿನ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಿ. ಈಗ ಬೆಳೆದ್ರೆ ಸಾಕು, ಬೆಂಗಳೂರಿನ ಬೆಳೆಯೋದು ಸಾಕು. ಇನ್ಮೇಲೆ ನಿಮ್ಮ ಬೀಗರು ಬೆಳಗಾವಿ ಬೆಳೆಸೋಣಂತೆ. ಅದು ಗೊತ್ತಿಲ್ಲ. ನಾಗೇಂದ್ರ ಬಾಬು ಸರ್, 24 ಗಂಟೆ ಉಸಿರಾಡೋಕ್ಕೂ ಕೂಡ ಪುರ್ಸೋತಿಲ್ಲ ನನಗೆ, ಅಷ್ಟು ಕೆಲಸ ಇದೆ. ಕೇಂದ್ರ ಸಚಿವರಾಗಿ ಹೇಳಿದ್ಯಾರು? ಕುಮಾರಸ್ವಾಮಿ ಅವರು. ಇಷ್ಟೆಲ್ಲ ಬಿಸಿ ಇರುವ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕೇಂದ್ರ ಸಚಿವ ಅನ್ನೋದನ್ನೂ ಮರೆತು ಬಿಟ್ಟು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತುವರ್ಜಿಯನ್ನ ತೋರಿಸ್ತಿರೋದನ್ನ ಗಮನಿಸಿದ್ರೆ ಇದು ಅವರ ಮುಂದಿನ ಅಂದ್ರೆ 2028ರ ರಾಜಕೀಯ ಲಾಭ. ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ಲಿಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ. ಅದಕ್ಕಾಗಿ ನಾನು ರೈತರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಅಥವಾ ರೈತರ ಪರವಾಗಿ ನಿಂತಿದ್ದೀನಿ ಅನ್ನೋದನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಈಗ ನಿಮ್ಗೊಂದು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಕೂತಿದ್ದಾರೆ, ಇಲ್ಲಿರೋರು ಅವ್ರು ನೋಡಿತಾರೆ, ನೀವೇನ್ ಮಾಡ್ತೀರಿ? ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಇಲ್ಲಿರೋರು ಯಾರೋ ಒಬ್ರು, ಇಲ್ಲಿರೋರು ಅಲ್ಲಿರೋ ಇನ್ನೊಬ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನೀವು ಅಧಿಕಾರ ಇದ್ದ ದಬ್ಬಾಳಿಕೆ ಮಾಡಕ್ ಹೋದ್ರೆ ನೀವು ನೋಡ್ತಾ ಸುಮ್ನೆ ನಿಂತಿರ್ತೀರಾ? ಈ ರಾಜ್ಯದ ಜನತೆ ನಿಮಗೆ 136 ಸೀಟ್ ಕೊಟ್ಟಿರ್ತಕ್ಕಂಥದ್ದು ಉತ್ತಮವಾದ ಸರ್ಕಾರ ಕೊಡಬೇಕು ಅಂತಕ್ಕಂಥದಕ್ಕೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಳಿ. ಈ ರಾಜ್ಯವನ್ನ, ಈ ದೇಶವನ್ನ ನಂಬಿಕೊಂಡಿರ್ತಕ್ಕಂಥ ರೈತ, ನಾವು ರೈತರ ಮೇಲೆ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ನೀವು ನೋಡಿದ್ರಿ, ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ನೀವು ಏನೇನು ಮಾಡಿದ್ರಿ ಅಂತಕ್ಕಂಥದ್ದು ಕಾಣಿಸಿಲ್ವಾ? ಯಾಕೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥದ್ದು ಉತ್ತಮವಾದ ಆದೇಶ, ಅವ್ರಿಗೆ ಆಲ್ಟರ್ನೇಟ್ ಏನ್ ಮಾಡಿದ್ರಿ ನೀವು? ಅವ್ರ ತರಕಾರಿ, ಹೂವು, ಹಣ್ಣು ಎಲ್ಲ ಮಾನವ ಕೊಡ್ತಾ ಹೋಗುತ್ತೆ. ಆಗ್ಲೇ ಹಿಟ್ನಾಳ್ ಸರ್ ವಿಷಯದಲ್ಲಿ ನಾನು ಗಂಭೀರವಾಗಿ ಅವ್ರ ಮಾತನ್ನು ನಾನು ಒಪ್ಕೋತಾ ಇದ್ದೀನಿ. ಸರ್, ನೀವ್ ಹೇಳಿರ್ತಕ್ಕಂಥದ್ದು, ನಾವೆಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು ರೈತರ ಬಗ್ಗೆನೇ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು. ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ಬೆಂಗಳೂರಲ್ಲಿ ಇವತ್ತು ಆಗ್ಲೇ ಡೆವಲಪ್ಮೆಂಟ್ ಬಗ್ಗೆ ಸಾಕು ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಬೆಂಗಳೂರು ಉದ್ಯಮಿಗಳು ಏನಂತ ಹೇಳ್ತಾ ಇದ್ದಾರೆ ದಿನ ಬೆಳಗಾದ್ರೆ? ಅರೆ, ಇರ್ತಕ್ಕಂಥ ನಮ್ಮ ಕಾರ್ಖಾನೆಗಳಿಗೆ ನೀವೊಂದು ರಸ್ತೆ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಒಂದು ಕಸ ಎತ್ತಿಲ್ಲ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಬೇರೆದೋಗಿ ನೀವು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಕೆಲವು ಬಿಡದಿಲಿರ್ತಕ್ಕಂಥ ಸ್ಥಳೀಯವಂತ ರೈತರುಗಳು ಏನ್ ಹೇಳ್ತಾರೆ, 1 ಕುಂಟೆ, 2 ಕುಂಟೆ, 3 ಕುಂಟೆ, 5 ಕುಂಟೆಯಲ್ಲಿ ನಾವು 1 ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡ್ತೀವಿ. ಇವತ್ತು ನೀವು ಮಾನ್ಯ ಹೇಳ್ತಿದ್ರು, ನಾವು 2.5 ಕೋಟಿ ಕೊಡ್ತಾ ಇದೀವಿ ಅಂತ ಹೇಳಿ. 1 ಎಕರೆಗೆ ಎಷ್ಟು ಕುಂಟೆ ಸ್ವಾಮಿ? 40 ಕುಂಟೆ. 40 ಕುಂಟೆಯಲ್ಲಿ 5 ಕುಂಟೆಗೆ ನೀವು ಎಷ್ಟು ದುಡ್ಡು ಕೊಡ್ತೀರಾ? ಅವ್ರು ಬಿಡದಿರೋ ಮನೆ ಅಡ್ವಾನ್ಸ್ ಕೊಟ್ರೆ 30 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ. ಕೇಂದ್ರದಲ್ಲಿ ಬಿಸಿ ಇದ್ದಾರೆ ಮಾನ್ಯ ಕೇಂದ್ರ ಸಚಿವರು ಅಂತ ಹೇಳಿ. ಈ ರಾಜ್ಯದಲ್ಲಿ ರೈತರಿಗೆ ಅನ್ಯಾಯ ನಡೆಯುವಂತ ಸಂದರ್ಭದಲ್ಲಿ ರಾಜಕೀಯ ಲಾಭ ಮಾಡಬೇಕಂದ್ರೆ 108 ಇದೆ ನಮಗೆ. ಮುಖ್ಯಮಂತ್ರಿ ಆಗಿರೋದನ್ನ ಆಗ್ತಾ ಇಲ್ಲ, ಜೈಲಿಗೆ ಕಳಿಸಬೇಕು ಅಂತ ಹೇಳಿ ವಾಪಸ್ ಡಿ ಕೆ ಶಿವಕುಮಾರ್. ಮೇಡಮ್, 1 ನಿಮಿಷ. ಇನ್ನೊಬ್ಬ ಅದ ಹೇಳ್ತಿದ್ದಾರೆ ನೋಡಿ, ಇನ್ನೊಬ್ರು ಒಕ್ಕಲಿಗರು ಬೆಳೆಯಕ್ ನೀವು ಸಹಿಸಿಲ್ಲ. ಮೇಡಮ್, 1 ನಿಮಿಷ. ಈ ರಾಜ್ಯದಲ್ಲಿ ಒಂದು ಸಮಾಜ ಅಲ್ಲ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಎಲ್ಲಾ ಸಮಾಜಗಳು ಮಾಡಿದೆ. ಯಾಕೆ ಕುಮಾರಸ್ವಾಮಿನೇ ಗೆಲ್ಸಬಹುದಿತ್ತಲ್ಲ? ಹಾಗಾದ್ರೆ ನಿಮ್ಮನ್ನೇ ಗೆಲ್ಸಿದ್ರು. ಎಲ್ಲಾ ಸಮಾಜಗಳನ್ನು ಕೂಡ ಸೇರ್ಕೊಂಡು ನಿಮಗೆ ಯೋಗ್ಯತೆ ಇಲ್ಲ ಕೇಳಕ್ಕೆ. ಒಕ್ಕಲಿಗರ ಸಮಾಜ ಎಲ್ಲ ಒಟ್ಟಿಗೆ ತೀರ್ಮಾನ ಮಾಡಿದಂತ ಸಂದರ್ಭ